ಮರ ಏನಾಗ್ತದೆ ಜಿರಳೆ ಮತ್ತೊಂದಕ್ಕೆ ಒಳಗಡೆ ಹ್ಯಾಚ್ ಮಾಡಿ ಮೊಟ್ಟೆ ಇಟ್ಟು ಹ್ಯಾಚ್ ಮಾಡೋ ಅಂಥದಕ್ಕೆ ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗುತ್ತೆ. ಮೆಟಲಲ್ಲಿ ಈ ಥರ ಪ್ರಾಬ್ಲಮ್ಸ್ ಇರೋದಿಲ್ಲ. ಎಂಟೈರ್ ಕಿಚನ್ ಒಂದು 15-20 ಸ್ಕ್ರೂ ಅಲ್ಲಿ ನಾವು ಅದನ್ನು ನಿಲ್ಲಿಸಿರ್ತೀವಿ. 99% ಕೆಲಸ ಫ್ಯಾಕ್ಟ್ರಿನಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡಿಬಿಟ್ಟಿರ್ತೀವಿ. ಗ್ಲಾಸ್ ಕಿಚನ್ನು, ಸ್ಟೋನ್ ಕಿಚನ್ನು ನೋಡ್ಬೋದು. ನೆಲ ಸೊಟ್ಟ ಇರ್ಬೋದು, ಆದರೆ ನಮ್ಮ ಪ್ರಾಡಕ್ಟ್ಸ್ ಸೊಟ್ಟ ಬರೋದಕ್ಕೆ ಸಾಧ್ಯ ಇಲ್ಲ. ಮರಕ್ಕೆ ಕಂಪೇರ್ ಮಾಡಿದ್ರೆ 25% 50% ಅಷ್ಟು ಹೆಚ್ಚಾಗುತ್ತೆ ಕೆಲವು ವೇರಿಯಂಟಿಗೆ. ಇದರಲ್ಲಿ ಸಿಗೋ ಎಷ್ಟೋ ವೇರಿಯಂಟ್ಸ್ ನೀವು ಮರದಲ್ಲಿ ಎಷ್ಟೇ ಕೊಡ್ತೀನಿ ಅಂತ ಹೇಳಿದ್ರು ಮಾಡಲಿಕ್ಕೆ ಆಗೋದಿಲ್ಲ ಈ ಲುಕ್ಸ್. ನಮಸ್ಕಾರ, ನಾನು ಪ್ರಜ್ವಲ್ ಕುಮಾರ್ ಅಂತ. ನಾನು ಈ ಕ್ರೊಮ್ಯಾಟಿಕಾಗೆ ರಾಜರಾಜೇಶ್ವರಿ ನಗರಲ್ಲಿ ಡೀಲರ್ ಆಗಿದ್ದೀನಿ. ಕ್ರೊಮ್ಯಾಟಿಕಾ ಅಂದರೆ ಒಂದು ಬ್ರ್ಯಾಂಡ್. ನಾವು ಇಂಟೀರಿಯರ್ಸ್ ಅಂದರೆ ಅಂತ ಹೇಳಿದ್ರೆ ಈ ಮಾಡ್ಯುಲರ್ ಕಿಚನ್ನು, ವಾರ್ಡ್ರೋಬ್ಸು ಮತ್ತು ಇತರೆ ವಸ್ತುಗಳನ್ನ ಇಷ್ಟು ದಿನ ನಾವೆಲ್ಲಿ ಮರದಲ್ಲಿ ನೋಡ್ತಾ ಇದ್ವೋ ಅದನ್ನೆಲ್ಲ ನಾವು ಮೆಟಲಲ್ಲಿ ಮಾಡೋದು ನಮ್ಮ ಸ್ಪೆಷಾಲಿಟಿ. ನಾವು ಇಷ್ಟು ವರ್ಷದಲ್ಲಿ ನಾವು ನೋಡ್ಕೊಂಬಂದಿದ್ದೀವಿ. ಎಲ್ಲ ಇಂಥ ನಾನು ಹೇಳಿರೋ ಪದಾರ್ಥಗಳನ್ನೆಲ್ಲ ಮರದಲ್ಲಿ ಮಾಡ್ತಾಯಿದ್ವಿ. ಸೊ ಇದನ್ನು ಕಂಪ್ಲೀಟಾಗಿ ಭಿನ್ನವಾಗಿ ನಾವು ಮೆಟಲಲ್ಲಿ ಮಾಡೋ ಅಂಥ ಒಂದು ಎಕ್ಸ್ಪರ್ಟೈಸ್ ಇಟ್ಕೊಂಡಿದ್ದೀವಿ. ಇತ್ತೀಚೆಗೆ ಒಂದು 4-5 ವರ್ಷದಿಂದ ಇದು ತುಂಬ ಪಾಪ್ಯುಲರ್ ಆಗ್ತಾಯಿದೆ. ಇದರಲ್ಲಿ ಅಡ್ವಾಂಟೇಜಸ್ ಏನಂತ ಹೇಳಿದ್ರೆ, ಮರ ಒಂದಿಷ್ಟು ವರ್ಷಕ್ಕೆ ಸ್ವಲ್ಪ ಮಳೆಗೆ ಮತ್ತು ಈ ಥರ ಕ್ಲೈಮ್ಯಾಟಿಕ್ ಕಂಡೀಷನ್ಸ್ಗೆ ಹಾಳಾಗುವಂಥ ಪರಿಸ್ಥಿತಿಗಳಿರ್ತದೆ. ಈ ಮೆಟಲಲ್ಲಿ ಆ ಥರ ಆಗೋದಿಲ್ಲ. ಇದನ್ನು 100% ಸ್ಟೈನ್ಲೆಸ್ ಸ್ಟೀಲಲ್ಲಿ ಯೂಸ್ ಮಾಡಿದಾಗ ನಿಮಗೆ ಇದನ್ನು 100 ವರ್ಷ ಇಟ್ಟರು ಏನೂ ಆಗದೇ ಇರೋ ಥರದ್ದು ಇದರದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಇದು. ಇದರಲ್ಲಿ ತರಾವರಿ ಮಾಡೆಲ್ಗಳು ಮತ್ತೊಂದು ಆಪ್ಷನ್ಸ್ಗಳಿದೆ. ಅಂದರೆ ಗ್ಯಾಲ್ವನೈಸ್ ಸ್ಟೀಲಲ್ಲಿ ಮಾಡ್ತೀವಿ, ಗ್ಯಾಲ್ವನೈಸ್ ಸ್ಟೀಲ್ನ ಪೌಡ್ರ್ ಕೋಟಿಂಗ್ ಮಾಡಿರ್ತೀವಿ. ಆಮೇಲೆ ನೀವು ಹೇಳಿದ್ದು ನಿಮಗೆ ಸೆಲೆಕ್ಟ್ ಆಗಿರೋವಂಥ ಕಲರಲ್ಲಿ ನಾವು ಪೌಡ್ರ್ ಕೋಟಿಂಗ್ ಮಾಡುವಂಥದ್ದು ಇದು ಸ್ಪೆಷಾಲಿಟಿ. ಇದರಲ್ಲಿ ಮತ್ತು ಮೆಟಲ್ ಶಟರ್ ಅಂತ ಬರುತ್ತೆ, ಗ್ಲಾಸ್ ಶಟರ್ ಅಂತ ಬರುತ್ತೆ, ಸ್ಟೋನ್ ಶಟರ್ ಅಂತ ಬರುತ್ತೆ. ಇದರಲ್ಲಿ ತುಂಬ ವೆರೈಟೀಸ್ ಇದೆ. ಕೆಲವು ನಾನ್ ಬ್ರೇಕಬಲ್ ಟೈಪ್ ಆಫ್ ಕಿಚನ್ ಥರ ಎಲ್ಲ ಇದೆ ಇದರಲ್ಲಿ. ಆಮೇಲೆ ಇದು ಫೈರ್ ರೆಸಿಸ್ಟೆಂಟ್ ಕಿಚನ್ ಆಗಿರುತ್ತೆ. ಮರದಲ್ಲಿ ಮಾಡಿದಾಗ ಯಾವಾಗಲೂ ಒಂದು ಫೇರ್ ಇರುತ್ತೆ. ಇಟ್ ಈಸ್ ಯೂಶ್ವಲಿ ನಾಟ್ ಫೈರ್ ರೆಸಿಸ್ಟೆಂಟ್ ಕಿಚನ್. ಮರ ವಾಟರ್ ರೆಸಿಸ್ಟೆಂಟು ಮತ್ತೊಂದು ಅಂತ ಹೇಳ್ತಾರೆ, ಆದರೆ ಮರ ಯಾವುದಾದ್ರು ಒಂದು ಟೈಮಲ್ಲಿ ಬೆಂಕಿ ಮತ್ತು ಇತರೆ ಮಳೆಗೆ ನೀರಿಗೆ ಎಫೆಕ್ಟ್ ಆಗೋವಂಥದ್ದು. ಆದರೆ ಮೆಟಲಲ್ಲಿ ಮಾಡಿರಬೇಕಾದ್ರೆ ಈ ಥರದ್ದು ಯಾವುದೂ ಭಯ ಇರೋದಿಲ್ಲ. ಆ್ಯಂಡ್ ಇಟ್ ಈಸ್ ಆಲ್ ಫ್ರೀ ಫ್ರಮ್ ಫೈರ್. ಆಮೇಲೆ ಇನ್ನೊಂದು ಡಿಫ್ರೆಂಟ್ ಫ್ರಮ್ ವುಡ್ ಅಂತ ಹೇಳಿದ್ರೆ, ಇದು ಟರ್ಮೈಟ್ಗೆ ಎಫೆಕ್ಟ್ ಆಗುವಂಥದ್ದು ಇರೋದಿಲ್ಲ ಇದರಲ್ಲಿ. ಮರ ಒಂದು 5-6 ವರ್ಷ ಆಯ್ತು ಅಂತ ಹೇಳಿದ್ರೆ ಈ ಗೆದ್ದಲು ಅಂತ ಏನು ಹೇಳ್ತೀವೋ ಅದಕ್ಕೆ ಎಫೆಕ್ಟ್ ಆಗುತ್ತೆ. ಆದರೆ ಮೆಟಲಲ್ಲಿ ಮಾಡಿದಾಗ ಈ ಥರದ್ದು ಯಾವುದು ಗೆದ್ದಲು ತಿನ್ನೋದಿಲ್ಲ. ಆಮೇಲೆ ಜಿರಳೆ ಮೊಟ್ಟೆ ಇಡೋವಂಥ ಪ್ರಾಬ್ಲಮ್ಸು ಅದೆಲ್ಲ ಇದರಲ್ಲಿ ಕಂಡು ಬರೋದಿಲ್ಲ. ಯಾಕಂದರೆ ಮರ ಏನಾಗ್ತದೆ, ಜಿರಳೆ ಮತ್ತೊಂದಕ್ಕೆ ಒಳಗಡೆ ಹ್ಯಾಚ್ ಮಾಡಿ ಮೊಟ್ಟೆ ಇಟ್ಟು ಹ್ಯಾಚ್ ಮಾಡೋ ಅಂಥದಕ್ಕೆ ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗುತ್ತೆ. ಮೆಟಲಲ್ಲಿ ಈ ಥರ ಪ್ರಾಬ್ಲಮ್ಸ್ ಇರೋದಿಲ್ಲ. ಯಾಕಂದರೆ ಇದು ಯಾವಾಗಲೂ ಕೂಲಾಗಿರುತ್ತೆ. ಕೂಲ್ ಇರೋ ಜಾಗದಲ್ಲಿ ಇಂಥ ಇನ್ಸೆಕ್ಟ್ಸು ಮನೆ ಮಾಡೋದಕ್ಕೆ ತೊಗೊಳ್ಳೋದಿಲ್ಲ, ಅದರದ್ದು ಚಾಯ್ಸ್ ಇರೋದಿಲ್ಲ. ಇದು ನೀವು ಮೆಟಲಲ್ಲಿ ವಾರ್ಡ್ರೋಬ್ಸು ಮತ್ತು ಕಿಚನ್ನು ಮತ್ತೊಂದು ಮಾಡಿದಾಗ ಇದರಲ್ಲಿ ಅಡ್ವಾಂಟೇಜ್ ಅಂತ ಹೇಳಿದ್ರೆ, ಈಗ ಒಂದು ಮನೆಯಲ್ಲಿ ನೀವು ಇದನ್ನು ನಿಂತು ಮಾಡಿಸ್ತೀನಿ ಅಂತ ಹೇಳಿದಾಗ ಅವರು ಆಲ್ಮೋಸ್ಟ್ 2 ತಿಂಗಳು ತೊಗೊಳ್ತಾರೆ ಟೈಮ್. ಅದನ್ನು ಎಲ್ಲ ಥರ ಶೇಪು ಅದಕ್ಕೆ ಕಟ್ ಮಾಡಿ ಮಾಡೋ ಅಂಥದ್ದು. ಇದರಲ್ಲಿ ನಮ್ಮ ಬಿಸ್ನೆಸ್ಸಲ್ಲಿ ಸ್ಪೆಷಾಲಿಟಿ ಏನಂದರೆ, ನಾವು ಸೈಟಲ್ಲಿ ಮಿಲಿಮೀಟ್ರಲ್ಲಿ ಮೆಷರ್ಮೆಂಟ್ ತೊಗೊಂಡು 100% ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟ್ರಿನಲ್ಲೇ ಮಾಡಿರ್ತೀವಿ. ಈಗ ನೀವು ನೋಡ್ಬೋದು, ಎಂಟೈರ್ ಕಿಚನ್ ಒಂದು 15-20 ಸ್ಕ್ರೂ ಅಲ್ಲಿ ನಾವು ಅದನ್ನು ನಿಲ್ಲಿಸಿರ್ತೀವಿ. ಸೊ 99% ಕೆಲಸ ಫ್ಯಾಕ್ಟ್ರಿನಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡಿಬಿಟ್ಟಿರ್ತೀವಿ. ಅದ್ರದ್ದು ಅನುಗುಣವಾಗಿ ಎತ್ಕೊಂಬಂದು ಅಲ್ಲಿ ಇಟ್ಟು ಅಲೈನ್ ಮಾಡಿ ಅದನ್ನು ಫಿಕ್ಸ್ ಮಾಡಿ ಹೋಗೋಷ್ಟೇ ಇರುತ್ತೆ. ಈಗ ನೇಬರ್ಸ್ಗೆ ತೊಂದರೆ ಆಗೋದಾಗಲಿ ಅಥವಾ ಎಕ್ಸಿಸ್ಟಿಂಗ್ ಮನೆಯಲ್ಲಿ ರಿನೋವೇಷನ್ ಮಾಡ್ತಾಯಿದ್ದಾರೆ, ನಮಗೆ ಆಗೋದಿಲ್ಲ 20-25 ದಿನ ಮರದಲ್ಲಿ ಮಾಡೋಕ್ಕಾಗೋದಿಲ್ಲ ಅನ್ನೋ ಟೈಮಲ್ಲಿ ಇದು ಒಳ್ಳೆಯ ಚಾಯ್ಸ್ ಆಗಿ ಬರುತ್ತೆ ನಮಗೆ. ಯಾಕಂದರೆ ನಿಮ್ಮ ಸೈಟಲ್ಲಿ ಮಿನಿಮಮ್ ಕೆಲಸ ಇರುತ್ತೆ, ಬರೀ ಇನ್ಸ್ಟಾಲೇಷನ್ ಅಷ್ಟೇ ಇರುತ್ತೆ ಕೆಲಸ, ಮಿಕ್ಕಿದೆಲ್ಲ ಫ್ಯಾಕ್ಟ್ರಿನಲ್ಲಾಗುತ್ತೆ ಈ ಥರ. ಇದರಲ್ಲಿ ಕಿಚನ್ ಅಲ್ಲದೆ ವಾರ್ಡ್ರೋಬ್ಸ್ ಕೂಡ ಮಾಡ್ತೀವಿ ನಾವು. ಎಂಟೈರ್ ಥಿಂಗ್ ನೀವು ನೋಡ್ಬೋದು, ಇದನ್ನೆಲ್ಲ ಪೌಡ್ರ್ ಕೋಟಿಂಗಲ್ಲಿ ಮಾಡಿರ್ತೀವಿ. ತೂಕದಲ್ಲಿ ಹೆವಿ ಇರುತ್ತೆ ಅದು. ಪ್ರೈಸಲ್ಲಿ ಕೂಡ ಮರಕ್ಕೆ ಕಂಪೇರ್ ಮಾಡಿದ್ರೆ 25% 50% ಅಷ್ಟು ಹೆಚ್ಚಾಗುತ್ತೆ ಕೆಲವು ವೇರಿಯಂಟಿಗೆ. ಅದನ್ನೇ 100% ಸ್ಟೈನ್ಲೆಸ್ ಸ್ಟೀಲಲ್ಲೇ ಮಾಡ್ತೀನಿ ಕಿಚನ್ ಅಂತ ಹೇಳಿದಾಗ ಅದು ನಾವು 304 ಗ್ರೇಡ್ ಅನ್ನೋದು ಒಂದು ಫುಡ್ ಗ್ರೇಡ್ ಮೆಟೀರಿಯಲಲ್ಲಿ ಮಾಡೋದು ಕಿಚನ್ ಇದು. ಆವಾಗ 50-60% ಹೆಚ್ಚು 100% ಹೆಚ್ಚಾಗೋ ಥರನೂ ಇರುತ್ತೆ. ಆದರೆ ಇದು ಲೈಫ್ ಟೈಮ್ ಇನ್ವೆಸ್ಟ್ಮೆಂಟು. ಮತ್ತು ನೀವು ಒಂದು ಕಿಚನ್ ಅಂತ ಮಾಡಿದ್ರೆ ನೀವೊಂದು 30-40 ವರ್ಷಕ್ಕೆ ಮತ್ತೆ ಏನೂ ರಿಪೇರಿ ಮಾಡೋ ಥರ ಇರೋಂಗಿಲ್ಲ.
ಎಕ್ಸೆಪ್ಟಿಂಗ್ ಸಮ್ ಮೈನರ್ ಆಕ್ಸೆಸರೀಸು, ಈ ಹಿಂಜಸ್ಸು ಮತ್ತೊಂದು ಹೋಗೋದು ಬಿಟ್ಟರೆ ನಿಮಗೆ ಓವರಾಲ್ ಬಿಸಿಗೆ ಬೆಂಡಾಯಿತು, ಮಳೆಗೆ ಒದ್ದೆ ಆಯಿತು, ಆ ಥರದ್ದು ಏನೂ ಸಮಸ್ಯೆಗಳು ಕಂಡು ಬರೋದಿಲ್ಲ ಇದರಲ್ಲಿ. ನೀವು ಇದನ್ನು ಮರಕ್ಕೆ ಕಂಪೇರ್ ಮಾಡಿದಾಗ ಏಸ್ಥೆಟಿಕ್ಸ್ ಬಗ್ಗೆ ಇದರಲ್ಲಿ ಕಂಪ್ಯಾರಿಸನ್ ಇರೋದಿಲ್ಲ. ಯಾಕಂತ ಹೇಳಿದ್ರೆ ಇದು ಪ್ರಿಸೈಸಾಗಿ ಮಿಲಿಮೀಟ್ರಲ್ಲಿ ಫ್ಯಾಕ್ಟ್ರಿನಲ್ಲಿ ಮೆಜರ್ಮೆಂಟ್ ಆಗೋ ಮ್ಯಾನುಫ್ಯಾಕ್ಚರ್ ಆಗುವಂಥದ್ದು. ನೀವು ನಮ್ಮದು ಗ್ಲಾಸ್ ಕಿಚನ್ನು, ಸ್ಟೋನ್ ಕಿಚನ್ನು ನೋಡ್ಬೋದು. ನೆಲ ಸೊಟ್ಟ ಇರ್ಬೋದು, ಆದರೆ ನಮ್ಮ ಪ್ರಾಡಕ್ಟ್ಸ್ ಸೊಟ್ಟ ಬರೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇಟ್ಸ್ ಆಲ್ ಡನ್ ಇನ್ ಪ್ರಾಪರ್ CNC ಮೆಷಿನ್ಸ್, ಎಲ್ಲ ಇಂಪೋರ್ಟೆಡ್ ಮೆಷಿನ್ಸ್ ಇರುತ್ತೆ ಇದರಲ್ಲೆಲ್ಲ. ತುಂಬ ಮಿಲಿಮೀಟ್ರಲ್ಲಿ ಪ್ರಿಸಿಷನ್ ಇರುತ್ತೆ ಇದರಲ್ಲಿ. ಸೊ ನಾವು ಮಾಡೋಕ್ಕೆ ಮೊದಲು ಸೈಟಿಗೆ ಬಂದು ಎಕ್ಸಾಕ್ಟ್ ಸೈಜ್ದು ನಾವು ಮಾಹಿತಿ ತೊಗೊಂಡೇ ಇದನ್ನು ಮ್ಯಾನುಫ್ಯಾಕ್ಚರ್ ಮಾಡಿ ಮಾಡೋವಂಥದ್ದು. ಇದರಲ್ಲಿ ಸಿಗೋ ಎಷ್ಟೋ ವೇರಿಯಂಟ್ಸು ನೀವು ಮರದಲ್ಲಿ ಎಷ್ಟೇ ಕೊಡ್ತೀನಿ ಅಂತ ಹೇಳಿದ್ರು ಮಾಡಲಿಕ್ಕೆ ಆಗೋದಿಲ್ಲ ಈ ಲುಕ್ಸ್ನ. ಈಗ ಮರದಲ್ಲೇ ಕಂಡಂಗೆ ಈಗ ನೀವು ಇದ್ರ ಬ್ಯಾಕ್ಗ್ರೌಂಡಲ್ಲಿ ನೋಡ್ಬೋದು. ಇವಾಗ ವುಡನ್ ಥರ ನಿಮಗೆ ಕಾಣಿಸ್ತಾ ಇದೆ. ನೀವು ಅಂದ್ಕೊಳ್ಬೋದು ಇದು ಮರದ್ದು ಬ್ಯಾಕ್ಗ್ರೌಂಡ್ ಮಾಡಿದ್ದಾರೆ ಅಂತ ನಿಮ್ಗೆ ಅನಿಸ್ಬೋದು. ಆದರೆ ಇದು ಆ್ಯಕ್ಚುಲಿ ಮೆಟಲ್. ಅದು GI ಪೌಡ್ರ್ ಕೋಟ್ ಮಾಡಿ ಅದನ್ನು ಒಂದು ಪ್ರೋಸೆಸ್ ಇದೆ. ಇದನ್ನೊಂದು 15-20 ಮರದ್ದು ಫಿನಿಶ್ ಕಾಣಿಸೋ ಥರ ನಾವು ಮಾಡ್ತೀವಿ. ಅಂದರೆ ನಾವು ಎಂಟೈರ್ ಥಿಂಗ್ನ ಮೆಟಲಲ್ಲಿ ಮಾಡಿದ್ರೂ ನಿಮಗೆ ವುಡನ್ ಫಿನಿಶ್ ಬೇಕಂತ ಹೇಳಿದ್ರೆ ಅದನ್ನು ಕೂಡ ಮಾಡ್ಬೋದು. ಇದರಲ್ಲಿ ಈ ಥರ ನಿಮಗೆ ಬೇರೆ ಮರದಲ್ಲಿ ಅಫ್ಕೋರ್ಸ್ ಕಾಣಿಸುತ್ತೆ, ಯಾಕಂದರೆ ಮರನೇ ಇರುತ್ತೆ ಅದು. ಇದರಲ್ಲಿ ನಾವು ಮೆಟಲಲ್ಲೂ ಮಾಡಿ ಕೂಡ ನಾವು ಮರದ್ದು ಫಿನಿಶ್ಡು ಟೆಕ್ಸ್ಚರ್ಸು ಇದನ್ನು ಕೊಟ್ಟು ಮಾಡ್ಬೋದು. ಆಮೇಲೆ ಶಟರ್ ಇಲ್ಲಿ ನೋಡ್ಬೋದು. ಇದರಲ್ಲಿ ನೀವು ಲ್ಯಾಕರ್ಡ್ ಗ್ಲಾಸ್ ಅಂತ ಹೇಳ್ತೀವಿ, ಇದರಲ್ಲಿ ಶಟರಲ್ಲಿ ಮಾಡಿರ್ತೀವಿ. ಇದು ತುಂಬ ಈಸಿ ಕ್ಲೀನ್ ಮಾಡೋದಕ್ಕೆ. ಸೋಪ್ ನೀರಲ್ಲಿ ಒದ್ದೆ ಬಟ್ಟೆನಲ್ಲಿ ಒರೆಸಿದ್ರೂ ಕ್ಲೀನ್ ಆಗೋಗುತ್ತೆ, ಅಷ್ಟು ಈಸಿ. ಆಮೇಲೆ ಸ್ಟೈನ್ಲೆಸ್ ಸ್ಟೀಲಲ್ಲೇ ನೀವು ಕಿಚನ್ ಮಾಡಿದಾಗ ಅದನ್ನು ವಾಶ್ ಕೂಡ ಮಾಡ್ಬೋದು ಅಪರೂಪಕ್ಕೆ. ಸೊ ನಿಮ್ಗೆ ನೀರು ಹೋಗಿ ಸೇರಿಕೊಳ್ಳುತ್ತೆ, ಹಾಳಾಗುತ್ತೆ ಅನ್ನೋ ಭಯ ಇರೋದಿಲ್ಲ ಇದರಲ್ಲಿ. ಓಕೆ, ನಾನು ಇನ್ನೇನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ ಅಂತ ಹೇಳಿದ್ರೆ, ಇದರಲ್ಲಿ ನಾವೇನು ಮಾಡ್ತೀವೋ ಇದೆಲ್ಲ ಈಕೋ ಫ್ರೆಂಡ್ಲಿ ಮೆಟೀರಿಯಲ್. ಮರ ಆಯ್ತು ಅಂತ ಹೇಳಿದ್ರೆ ಎಷ್ಟೋ ಕಾಡು ನಾಶ ಆಗುತ್ತೆ, ಅದೆಲ್ಲ ಇರೋವಂಥ ಸಮಸ್ಯೆಗಳು ಇದರಲ್ಲಿ ಇರೋದಿಲ್ಲ. ಇದೆಲ್ಲ ಈಕೋ ಫ್ರೆಂಡ್ಲಿ ಮೆಟೀರಿಯಲ್. ಆ್ಯಂಡ್ ಬೇಸಿಕಲಿ ಒಂದು 30-40 ವರ್ಷ ಯೂಸ್ ಆದಮೇಲೆ ಇದನ್ನೆಲ್ಲ ರೀಸೈಕಲ್ ಮಾಡ್ಬೋದು. ಸೊ ಇದು ನಮ್ಮ USP. ಮರದಲ್ಲಿ ಆಯ್ತು ಅಂತ ಹೇಳಿದ್ರೆ ನೀವೊಂದು 20-30 ವರ್ಷ ಮಾಡಿದ್ರೆ ಅದನ್ನು ಬಿಸಾಕಬೇಕೇ ಹೊರತು ಬೇರೆ ಯಾವುದೇ ಥರ ಯೂಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ನೀವು 30-40 ವರ್ಷ ಯೂಸ್ ಮಾಡಿ ನಿಮ್ಗೆ ಬೇಜಾರಾಯ್ತು ಅಂತೇಳಿ ತೆಗಿಬೇಕೇ ಹೊರತು ಇದು ಹಾಳಾಗುವಂಥ ಪದಾರ್ಥ ಇರೋದಿಲ್ಲ. ಆಮೇಲೆ ಇದು ಇನ್ಯಾವುದೋ ರೀತಿಯಲ್ಲಿ ಯೂಸ್ ಆಗುತ್ತೆ, ಇಲ್ಲ ಅಂತೇಳಿದ್ರೆ ಸ್ಯಾಲ್ವೇಜ್ ವ್ಯಾಲ್ಯೂ ಸಿಗುತ್ತೆ ನಿಮಗೆ ಅಂತೇಳಿದ್ರೆ ಇದನ್ನು ತೂಕಕ್ಕೆ ಹಾಕಿದ್ರೂ ಆವತ್ತಿನ ಮೆಟಲ್ ರೇಟ್ ನಿಮಗೆ ರಿಕವರಿ ಆಗುತ್ತೆ. ಇದರಲ್ಲಿ ವೇಸ್ಟ್ ಆಗೋ ಥರದ್ದು ಏನೂ ಇರೋದಿಲ್ಲ. ಆ್ಯಂಡ್ ದೀಸ್ ಆರ್ ಆಲ್ ಈಕೋ ಫ್ರೆಂಡ್ಲಿ ಮೆಟೀರಿಯಲ್. ಥ್ಯಾಂಕ್ ಯು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.